ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 6. ಪ್ರತಿಷ್ಠಾನಪುರ. ಭಾನುದಾಸ್ ಮಹಾರಾಜ್, ಏಕನಾಥ ಮಹಾರಾಜ್, ಏಕನಾಥ್ ಸದ್ಗುರುವಿನ ಸಮಾಗಮ, ಈರ್ಷ್ಯಾಪರರ ವಿಫಲ ಪ್ರಯತ್ನಗಳು. ನಂತರ ಶ್ರೀ ನಿತ್ಯಾನಂದರು ಹೀಗೆ ಹೇಳಿದರು. ಅಂತಹ ಜ್ಞಾನಿ ಯೋಗಿರಾಜನಾದ ಜನಾರ್ದನ ಸ್ವಾಮಿಯನ್ನು ಸೇರಿ ಸೇವೆಯನ್ನು ಮಾಡಿ ಜ್ಞಾನವನ್ನು ಹೊಂದಿದವರಲ್ಲಿ ರಾಮ ಜನಾರ್ದನ, ಜನಿ ಜನಾರ್ದನ, ಏಕ ಜನಾರ್ದನ ಎಂಬುವವರು ಮೂವರು. ಅವರಲ್ಲಿ ಏಕನಾಥ ಮಹಾರಾಜರು ಪ್ರಸಿದ್ಧಿಯಾದವರು. ಅವರ ಚರಿತ್ರೆಯು ಅದ್ಭುತ, ಮಹಿಮಾನ್ವಿತವೂ ಮತ್ತು ಅತ್ಯಂತ ಪುಣ್ಯಪ್ರದವು. ಅವರ ವಂಶದಲ್ಲಿ ಮಹಾಭಕ್ತರು ಜನ್ಮವೆತ್ತಿ ಚರಿತ್ರೆಯನ್ನು ಸೇರಿದರು. ಇದನ್ನೇ ವಂಶ ಪಾರಂಪರಾಗತ ಸುಕೃತವೆಂದು ಹೇಳುವರು. ಏಕನಾಥ್ ಮಹಾರಾಜರು ಪೈಠಾಣ್ ನಗರದಲ್ಲಿ ಅತ್ಯಂತ ಸದಾಚಾರ ಸಂಪನ್ನರಾದ ಬ್ರಾಹ್ಮಣ ವಂಶದಲ್ಲಿ ಜನಿಸಿದರು. ಪೈಠಾಣ್ ನಗರದ ಪೂರ್ವಕಾಲದ ಹೆಸರು ಪ್ರತಿಷ್ಠಾನಪುರ. ಆ ನಗರದಲ್ಲಿ ಸಕಲ ಶಾಸ್ತ್ರವೇತ್ತರು, ವೇದ ಪಂಡಿತರು, ನ್ಯಾಯ, ತರ್ಕ, ವ್ಯಾಕರಣ ಮುಂತಾದ ವಿದ್ಯೆಗಳಲ್ಲಿ ಪರಿಣಿತರಾದ ಉದ್ದಂಡ ಪಂಡಿತರು ಬಹಳ ಜನರಿದ್ದರು. ಪೂರ್ವದಲ್ಲಿ ಇಲ್ಲಿ ಬ್ರಾಹ್ಮಣ ಪರಿಷತ್ತಿದ್ದು ನ್ಯಾಯ ನಿರ್ಣಯವನ್ನು ಮಾಡುತ್ತಿದ್ದರು. ಶ್ರೀ ಏಕನಾಥ ಮಹಾರಾಜರ ತಂದೆ ಸೂರ್ಯನಾರಾಯಣ, ತಾಯಿ ರುಕ್ಮಿಣೀಬಾಯಿ, ತಾತನವರು ಚಕ್ರಪಾಣಿ, ಮುತ್ತಾತನವರು ಮಹಾಭಕ್ತ ಶಿಖಾಮಣಿಯಾದ ಭಾನುದಾಸ್ ಮಹಾರಾಜ್. ಪಾಂಡುರಂಗನನ್ನು ಸಾಕ್ಷಾತ್ಕರಿಸಿಕೊಂಡ ಭಾಗ್ಯಶಾಲಿ. ಅವರು ಪಾಂಡುರಂಗನನ್ನು ಒಲಿಸಿಕೊಂಡ ಒಂದು ಇತಿಹಾಸವು ನಮಗೆ ಆದರ್ಶಮಯವಾಗಿದೆ. ಭಾನುದಾಸ್ ಮಹಾರಾಜ್ ಬಾಲ್ಯದಿಂದಲೂ ಜಿಜ್ಞಾಸಿ. ಭಗವಂತನನ್ನು ಕೀರ್ತಿಸುತ್ತಾ ಕರೆದರೆ ದೇವರು ಬಂದು ಮಾತನಾಡುತ್ತಾನೆ ಎಂದು ಹಿರಿಯರು ಹೇಳುವುದನ್ನು ಕೇಳಿದನು. ಆದರೆ ಯಾರನ್ನಾದರೂ ಭಗವಂತನು ಮಾತನಾಡಿಸಿರುವನೇ? ಹಾಗೆ ಮಾತನಾಡಿಸಿದ್ದರೆ ಅಂತಹ ವ್ಯಕ್ತಿಯನ್ನು ತಾನು ದರ್ಶಿಸಬೇಕೆಂದುಕೊಳ್ಳುವನು. ಹಾಗೆ ಆಲೋಚಿಸುತ್ತಾ ಪ್ರತಿಯೊಬ್ಬ ಹಿರಿಯರನ್ನು, ನೀವು ದೇವರನ್ನು ಎಂದಾದರೂ ಮಾತನಾಡಿಸಿರುವಿರಾ ಎಂದು ಪ್ರಶ್ನಿಸುವನು. ಯಾರಿಂದಲೂ ಸರಿಯಾದ ಉತ್ತರವು ಸಿಗುತ್ತಿರಲಿಲ್ಲ. ಆದರೂ ನಮ್ಮ ಕಥೆ ನಿಮಗ್ಯಾಕೆ? ನೀನು ಭಕ್ತಿಯಿಂದ ಚೆನ್ನಾಗಿ ಸಾಧನೆಯನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಮಾತನಾಡಿಕೋ ಹೋಗು ಎನ್ನುತ್ತಾ ಕೆಲವರು ಕೋಪಿಸಿಕೊಳ್ಳುತ್ತಿದ್ದರು. ತಂದೆಯವರು ಪಾಠಶಾಲೆಗೆ ಹೋಗಿ ವೇದಾಧ್ಯಯನವನ್ನು ಮಾಡು ಎಂದರೆ ನನಗ್ಯಾಕೆ ಬೇಕು ಎನ್ನುತ್ತಿದ್ದನು. ಮಗು ಜೀವನವನ್ನು ಮಾಡಬೇಕಾದರೆ ದುಡ್ಡು ಅತ್ಯವಶ್ಯಕ. ನಾವು ವೇದ ಪಂಡಿತರಾದರೇನೆ ಗೌರವ ಸನ್ಮಾನಗಳೊಂದಿಗೆ ಹಣ ಸಂಪಾದನೆಯಾಗುತ್ತದೆ. ವೇದವನ್ನು ಕಲಿಯದ ಜನ್ಮವು ವ್ಯರ್ಥ. ಆ ಜನ್ಮವು ಪಶುವಿಗೆ ಸಮ ಎಂದು ಹೇಳಿದಾಗ ಆತನ ಮನಸ್ಸಿಗೆ ವೇದನೆಯುಂಟಾಯಿತು. ವೇದವನ್ನು ಕಲಿತರೆ ಧನ ಸಂಪಾದನೆಯಾಗುತ್ತದೆಯೇ ಹೊರತು ದೇವರು ಕಾಣಿಸುತ್ತಾರೆಂದು ಹೇಳಲಿಲ್ಲವಲ್ಲ. ಹಾಗಿರುವಾಗ ಈ ವಿದ್ಯೆಯಿಂದ ನನಗೇನು ಪ್ರಯೋಜನವಿಲ್ಲ ಎನ್ನುತ್ತಾ ಪಾಠಶಾಲೆಗೆ ಹೋಗುವುದಿಲ್ಲವೆಂದು ಹಠ ಮಾಡಿದನು. ಆತನ ತಂದೆಯವರು ತನ್ನ ಮಗನು ಇಷ್ಟು ಮೂರ್ಖನಾದನೆಂದು ಬಾಧೆ ಪಡುತ್ತಾ ಒಂದು ದಿನ ತೀವ್ರವಾಗಿ ದಂಡಿಸಿದರು. ಆಗ ಭಾನುದಾಸ್ ಮಹಾರಾಜನು ಊರಿನ ಹೊರಗಿರುವ ಒಂದು ರಾಮಾಲಯಕ್ಕೆ ಹೋಗಿ ಶ್ರೀರಾಮನು ಪಾದಗಳನ್ನು ಹಿಡಿದುಕೊಂಡು, ನೀನು ಮಾತನಾಡುವೆಯಾ ಇಲ್ಲವಾ? ನೀನು ಮಾತನಾಡದಿದ್ದರೆ ನನ್ನ ಜನ್ಮವು ವ್ಯರ್ಥ. ನಾನು ನಿನ್ನ ಪಾದಗಳ ಬಳಿಯಲ್ಲಿ ಹೀಗೆಯೇ ಕುಳಿತಿರುತ್ತೇನೆ. ಅನ್ನ ನೀರುಗಳನ್ನು ಮುಟ್ಟದೆ ಹಾಗೆಯೇ ಸತ್ತು ಹೋಗುತ್ತೇನೆ ಅಷ್ಟೆ. ನೀನು ನನ್ನನ್ನು ಸಾಯಿಸಬೇಕೆಂದುಕೊಂಡರೆ ಮಾತನಾಡಬೇಡ. ನೀನು ಹಾಗೆಯೇ ಇರು, ನಾನು ಹೀಗೆಯೇ ಇರುತ್ತೇನೆ ಎಂದು ಪಟ್ಟು ಹಿಡಿದು ಕುಳಿತುಕೊಂಡನು. ಹಾಗೆಯೇ ನೀರಸದೊಂದಿಗೆ ನಿದ್ರೆಗೆ ಜಾರಿದನು. 2 ದಿನಗಳು ಕಳೆದವು. 3ನೆಯ ದಿನ ಭಾನು ಎನ್ನುತ್ತಾ ಯಾರೋ ತಟ್ಟಿ ಎಬ್ಬಿಸಿದರು. ಕಣ್ಣು ತೆರೆದು ನೋಡಿದಾಗ ಒಬ್ಬ ಬ್ರಾಹ್ಮಣನು ಕೈಯಲ್ಲಿ ಪಾಯಸದ ಬಟ್ಟಲನ್ನು ಹಿಡಿದುಕೊಂಡಿದ್ದನು.
ಭಾನುದಾಸನಿಗೆ ಪರಿಚಯವಿರಲಿಲ್ಲ. ಆದ್ದರಿಂದ ಯಾರು ನೀವು ಎಂದನು. ನಿನಗೆ ಬೇಕಾದವನೇ ಎಂದನು. ಆ ಕಣ್ಣಿನ ಕಾಂತಿ, ಮುಖ ತೇಜಸ್ಸುಗಳನ್ನು ಗಮನಿಸಿದ್ದಾಗ ಆತನು ಯಾರೋ ಮಹಾತ್ಮನೇ ಎಂದನಿಸಿತು. ಮಗು, ಈ ಪಾಯಸವನ್ನು ಸೇವಿಸು, ನಂತರ ಹೇಳುವೆನು ಎನ್ನಲು ಅದನ್ನು ಯಾರು ಕಳುಹಿಸಿದರು ಎಂದನು. ಅದಕ್ಕೆ ಆತನು, ಇನ್ಯಾರು? ನೀನೆಲ್ಲಿರುವೆಯೋ, ಯಾರಿಗಾಗಿ ಪ್ರಾರ್ಥಿಸುತ್ತಿರುವೆಯೋ ಅವರೇ, ಆ ಶ್ರೀರಾಮರೇ ಎಂದನು. ಆದರೆ ಅವರು ನನ್ನ ಮಾತನ್ನು ಕೇಳಿದರಾ? ಅವರೇ ಸ್ವತಃ ಕಳುಹಿಸಿದರಾ? ಮತ್ತೆ ನನ್ನೊಂದಿಗೆ ಅವರೇ ಮಾತನಾಡಬಹುದಿತ್ತಲ್ಲವೇ ಎನ್ನುತ್ತಾ ಆ ಪಾಯಸದ ಬಟ್ಟಲನ್ನು ತೆಗೆದುಕೊಂಡು ಗಟಗಟನೆ ಕುಡಿದು ಬಿಟ್ಟನು. ಮತ್ತೆ ಶ್ರೀರಾಮನನ್ನು ನೋಡುತ್ತಾ ಸಮಾಧಿ ಸ್ಥಿತಿಯನ್ನು ಹೊಂದಿದನು. ಸುತ್ತಲೂ ದಿವ್ಯ ತೇಜಸ್ಸು ಆವರಿಸಿತು. ಬಾಹ್ಯ ಪ್ರಪಂಚದ ಪ್ರಜ್ಞೆಯೇ ಇಲ್ಲ. ಅಂತಹ ಸ್ಥಿತಿಯಿಂದ ಹೊರಬಂದು ಕಣ್ಣು ತೆರೆದು ನೋಡಿದಾಗ ಆ ಬ್ರಾಹ್ಮಣನು ದರ್ಶನವನ್ನು ಕೊಟ್ಟನು. ಮಹಾತ್ಮರೇ, ತಾವು ಬಂದು ಎಷ್ಟು ಹೊತ್ತಾಯಿತು ಎನ್ನಲು 7 ದಿನಗಳಾಯಿತು ಮಗು. ಆ ಬ್ರಹ್ಮಾನಂದದಲ್ಲಿ ನಿನಗೆ ಸಮಯವು ತಿಳಿಯಲಿಲ್ಲ. ಧನ್ಯನಾಗಿರುವೆ. ನಿನ್ನ ತಪಸ್ಸು ಫಲಿಸಿದೆ. ಶ್ರೀರಾಮನ ಅನುಗ್ರಹವು ನಿನಗೆ ಸಂಪೂರ್ಣವಾಗಿ ಲಭಿಸಿದೆ ಎಂದು ತಲೆಯ ಮೇಲೆ ಕೈಯಿಟ್ಟು ಹರಸಿದನು. ಭಾನುದಾಸನು ಭಕ್ತಿಯಿಂದ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಮಾಯವಾದನು. ಆ ಹಸ್ತಸ್ಪರ್ಶದಿಂದ ಪುಳಕಿತನಾದ ಭಾನುದಾಸನು ಹೊರ ಪ್ರಪಂಚಕ್ಕೆ ಬಂದನು. ಎಲ್ಲಿ ನೋಡಿದರೂ ಆ ನಾರಾಯಣನ ದರ್ಶನವೇ ಹೊರತು ಬೇರೇನೂ ಕಾಣಿಸುತ್ತಿಲ್ಲ. ತನ್ನ ಮನಸ್ಸು ಹಗುರವಾಗಿಯೂ ಹಾಯಾಗಿಯೂ ಇರುವಂತೆ ಅನ್ನಿಸುತ್ತಿದೆ. ಯಾವ ಸಂದೇಹಗಳೂ ಇಲ್ಲ, ಸಮಸ್ಯೆಗಳೂ ಇಲ್ಲ. ಮನೆಗೆ ಬಂದಾಗ ತಂದೆಯು ಈ ವಿಷಯವನ್ನು ತಿಳಿದು ಸಂತೋಷಪಟ್ಟನು. ಆ ವಿಧವಾಗಿ ದಿವ್ಯ ಭಾವಗಳೊಂದಿಗೆ ದಿನಗಳು ಉರುಳಿದವು. ಒಂದು ಸಲ ಆಷಾಢ ಶುದ್ಧ ಏಕಾದಶಿಯ ಮಹಾಪರ್ವ ದಿನಕ್ಕಾಗಿ ಭಕ್ತ ಬೃಂದವು ಪಾದಯಾತ್ರೆಯಿಂದ ಹೋಗುತ್ತಿರಲು ಭಾನುದಾಸನು ಅವರ ಜೊತೆಗೂಡಿ ಪಂಢರೀಪುರವನ್ನು ಸೇರಿದನು. ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತೆಂದರೆ, ಪಾಂಡುರಂಗನ ಗುಡಿಯಲ್ಲಿನ ವಿಗ್ರಹವನ್ನು ವಿಜಯನಗರದ ಚಕ್ರವರ್ತಿ ಮತ್ತು ಮಹಾರಾಜನಾದ ಶ್ರೀಕೃಷ್ಣದೇವರಾಯನು ಬಲವಂತವಾಗಿ ಎತ್ತಿಕೊಂಡು ಹೋಗಿ ವಿಜಯನಗರದಲ್ಲಿ ಪ್ರತಿಷ್ಠಿಸಿಕೊಂಡಿದ್ದಾನೆಂದು ತಿಳಿಯಿತು. ಭಕ್ತರೆಲ್ಲರೂ ಗಾಬರಿಗೊಂಡು, ಇನ್ನೇನು ಉತ್ಸವಗಳನ್ನು ಮಾಡುವುದು, ಇಲ್ಲಿ ಭಗವಂತನೇ ಇಲ್ಲ ಎಂದು ಬಾಧೆಯಿಂದ ಅಳುತ್ತಿದ್ದರು. ಆಗ ಭಾನುದಾಸನು, ನೀವೆಲ್ಲರೂ ಧೈರ್ಯವಾಗಿರಿ, ನಾನು ಹೋಗಿ ರಂಗನನ್ನು ಕರೆತರುತ್ತೇನೆ. ನೀವು ಸಂಕೀರ್ತನೆಗಳನ್ನು, ಉತ್ಸವದ ಏರ್ಪಾಟುಗಳನ್ನು ತಪ್ಪದೆ ಮಾಡಿರಿ ಎಂದು ಭರವಸೆಯನ್ನು ಕೊಟ್ಟು ವಿಜಯನಗರಕ್ಕೆ ಹೊರಟನು. ಮಂದಿರದಲ್ಲಿ ದೇವರೆದುರಿಗೆ ನಿಂತುಕೊಂಡು, ಏನಪ್ಪಾ ರಂಗ, ಸತ್ಯವನ್ನು ಹೇಳು. ನಿನ್ನ ಭಕ್ತರಿಗೆ ದೂರವಾಗಿ ಬಂದಿರುವೆ ಏಕೆ? ಅವರು ನಿನಗೇನಾದರೂ ಅಪಕಾರವನ್ನು ಮಾಡಿರುವರೇ? ದೀನ ರಕ್ಷಕನಾದ ನೀನು ರಾಜಭೋಗಗಳನ್ನು ಅನುಭವಿಸುತ್ತಾ ಇಲ್ಲಿಯೇ ಇರುವೆಯೇನು? ಈ ವಜ್ರಗಳ ಕಿರೀಟವನ್ನು, ಮುತ್ತುರತ್ನಗಳ ಆಭರಣಗಳನ್ನು ನಿನ್ನ ಬಡಭಕ್ತರು ಕೊಡಲಾರದೆ ಹೋಗಬಹುದು. ಆದರೆ ಅವರ ಹೃದಯವನ್ನೇ ನಿನ್ನ ಮಂದಿರವನ್ನಾಗಿ ಮಾಡಿದ್ದಾರಲ್ಲವೇ ತಂದೆ ಎಂದು ಗಟ್ಟಿಯಾಗಿ ಕೇಳಿದನು. ರಂಗನು ಏನನ್ನೂ ಮಾತನಾಡಲಿಲ್ಲ. ಅರ್ಚಕನು ಶಯನ ಸೇವೆಯನ್ನು ಮಾಡುತ್ತಿದ್ದಾಗ ಭಾನುದಾಸನು ಗರ್ಭಗುಡಿಯೊಳಗೆ ಹೋಗಿ ಅವಿತುಕೊಂಡನು. ಇದನ್ನು ಗಮನಿಸಿದ ಅರ್ಚಕನು ಗುಡಿಯ ಬೀಗವನ್ನು ಹಾಕಿ ಹೊರಟು ಹೋದನು. ಆಗ ಏಕಾಂತದಲ್ಲಿ ರಂಗನ ಪಾದಗಳನ್ನು ಹಿಡಿದುಕೊಂಡು, ರಂಗಪ್ಪ, ನಿನಗಿಲ್ಲಿ ಜೈಲಿನಂತಹ ಗುಡಿಯು ಏನು ಸಂತೋಷವನ್ನು ಕೊಡುತ್ತದೆ? ಹಾಯಾಗಿ ಚಂದ್ರಭಾಗಾ ನದಿಯ ಮರಳುಗುಡ್ಡೆಗಳ ಮೇಲೆ ಓಡಾಡುತ್ತಾ ನಿನ್ನ ಹುಚ್ಚು ಭಕ್ತರೊಂದಿಗೆ ಆಟವಾಡುವುದೇ ಆನಂದ. ಈಗ ನಿನಗೂ ನಮಗೂ ಸಂತೋಷವಿಲ್ಲ ಅಲ್ಲವೇ? ನೀನಿಲ್ಲವೆಂದು ನಿನ್ನ ಭಕ್ತರು ಒದ್ದಾಡುತ್ತಿದ್ದರೆ ನಿನಗೆ ಆನಂದವೇ?
ಭಕ್ತ ಪರಾಧೀನನೆಂಬ ಬಿರುದು ಏನಾಯಿತಪ್ಪ ಎನ್ನುತ್ತಾ ಪ್ರಾರ್ಥಿಸಿದನು. ಪಾಂಡುರಂಗನು ಭಾನುದಾಸನನ್ನು ತನ್ನ ಎದೆಗೆ ಅಪ್ಪಿಕೊಂಡು ತನ್ನ ಕೊರಳಲ್ಲಿದ್ದ ರತ್ನದ ಹಾರವನ್ನು ಭಾನುದಾಸನ ಕೊರಳಿಗೆ ಹಾಕಿ, ನನಗೆ ಈ ಆಭರಣಗಳು ಮತ್ತು ಇವೆಲ್ಲವುಗಳಿಂದ ಏನೂ ಪ್ರಯೋಜನವಿಲ್ಲ. ನನ್ನ ಹೃದಯವು ಪಂಢರೀಪುರದಲ್ಲಿಯೇ ಇದೆ ಎನ್ನಲು, ಹಾಗಾದರೆ ಇನ್ನೇನು, ನಡೆ ಹೋಗೋಣ ಎಂದನು. ಭಾನು, ಸ್ವಲ್ಪ ಇರು, ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳು. ಕೃಷ್ಣದೇವರಾಯನು ರಾಜನು ಮಾತ್ರವಲ್ಲ, ಸದ್ಭಕ್ತನೂ ಹೌದು. ಆದರೆ ಅವನ ಭಕ್ತಿಯು ಪರಿಪಕ್ವವಾಗಲಿಲ್ಲ. ನೀನು ಬಂದಿರುವೆಯಲ್ಲವೇ, ಇನ್ನು ತಿಳಿಸುತ್ತೇನೆ ಎಂದು ಮತ್ತೆ ತಬ್ಬಿಕೊಂಡನು. ಆ ಆನಂದದಲ್ಲಿ ರಂಗನ ಮಾಯೆಯಿಂದ ಭಾನುದಾಸನು ತುಂಗಭದ್ರಾ ನದಿ ತೀರದಲ್ಲಿ ನಿದ್ರಿಸುತ್ತಿದ್ದನು. ಬೆಳಗ್ಗಿನ ಜಾವವೆದ್ದು ನೋಡಿಕೊಳ್ಳುತ್ತಾ, ರಾತ್ರಿ ನಡೆದದ್ದನ್ನು ಜ್ಞಾಪಿಸಿಕೊಳ್ಳುತ್ತಾ, ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಬರುತ್ತಿದ್ದಾಗ ರಾಜಭಟರು ಕಳ್ಳನು ಸಿಕ್ಕಿದನೆಂದು ಹಿಡಿದುಕೊಂಡರು. ಮೊದಲೇ ರಾಜನಿಗೆ ರತ್ನಹಾರವು ಕಳುವಾಗಿದೆ ಎಂದು ತಿಳಿಸಿದ್ದರು. ರಾಜನು ಕಳ್ಳನನ್ನು ಹಿಡಿದು ಕೋಲಿನಿಂದ ಬಾಸುಂಡೆಗಳನ್ನು ಹಾಕುವಂತೆ ಆಜ್ಞಾಪಿಸಿದ್ದನು. ರಾಜಾಜ್ಞೆಯನ್ನು ತಿಳಿಯದ ಭಟ್ಟರು ಭಾನುದಾಸನನ್ನು ರಾಜನ ಸಮ್ಮುಖಕ್ಕೆ ತಂದರು. ರಾಜಹಾರವನ್ನು ಏಕೆ ಕದ್ದೆ ಎನ್ನಲು, ನನಗೇನು ತಿಳಿಯದು, ನಾನು ಕಳ್ಳನಲ್ಲ ಎಂದನು. ಕೊರಳಿನಲ್ಲಿ ಹಾರವಿರುವಾಗ ಹಿಡಿದುಕೊಂಡಿದ್ದರೂ ನೀನು ತಪ್ಪನ್ನು ಒಪ್ಪಿಕೊಳ್ಳುತ್ತಿಲ್ಲ, ವಿಚಿತ್ರವಾಗಿರುವೆಯಲ್ಲವೇ ಎನ್ನುತ್ತಿರಲು, ಪ್ರಭು, ಆತನನ್ನು ಹೊಡೆಯಲು ತಂದ ಆ ಕೋಲು ರೇಷ್ಮೆಯಂತೆ ಮೆತ್ತಗೆ ಮಾರ್ಪಟ್ಟಿದೆ ಎಂದರು. ಆ ರಾಜನು ಪರಿಶೀಲಿಸಿ ಕೂಡಲೇ ತನ್ನದೇ ತಪ್ಪೆಂದು ತಿಳಿದನು. ತಕ್ಷಣ ತನ್ನ ಅಪರಾಧವನ್ನು ಮನ್ನಿಸುವಂತೆ ಭಾನುದಾಸನ ಪಾದಗಳ ಮೇಲೆ ಬಿದ್ದನು. ಅದಕ್ಕೆ ಭಾನುದಾಸನು, ಸರಿ, ಕ್ಷಮಿಸಿದ್ದೇನೆ, ಮತ್ತೆ ಈ ಹಾರದ ವಿಷಯವೇನು ಎನ್ನಲು, ಅದನ್ನು ನೀವೇ ಇಟ್ಟುಕೊಳ್ಳಿ ಎಂದನು. ಇಲ್ಲ, ನಾನು ಒಪ್ಪುವುದಿಲ್ಲ. ಇದರ ಜೊತೆಗೆ ಈ ಹಾರವನ್ನು ನನ್ನ ಕೊರಳಲ್ಲಿ ಹಾಕಿದ ವ್ಯಕ್ತಿಯೂ ಸಹ ನನ್ನೊಂದಿಗೆ ಬರಬೇಕು ಎಂದನು. ಈ ಲೀಲೆಯೆಲ್ಲವೂ ರಂಗನದೇ ಎಂದು ರಾಜನಿಗೆ ಅರ್ಥವಾಯಿತು. ಮಹಾತ್ಮರೇ, ಆ ರಂಗನು ಇಷ್ಟಪಟ್ಟರೆ ಕರೆದುಕೊಂಡು ಹೋಗಿ ಎಂದನು. ಎಲ್ಲರೂ ನೋಡುತ್ತಿರುವಂತೆಯೇ ಭಾನುದಾಸನು ಸರಸರನೆ ಗುಡಿಯೊಳಗೆ ಹೋಗಿ, ರಂಗ, ಪಂಢರೀಪುರಕ್ಕೆ ಹೋಗೋಣ ಬಾಪ್ಪ ಎಂದ ಕೂಡಲೇ ಆ ವಿಗ್ರಹವು ತುಂಬ ಸಣ್ಣದಾಯಿತು. ಅದನ್ನು ತೆಗೆದುಕೊಂಡು ತನ್ನ ಅಂಗಿಯ ಕಿಸೆಯಲ್ಲಿ ಹಾಕಿಕೊಂಡು, ಮಹಾರಾಜ, ಹೋಗಿ ಬರುತ್ತೇವೆ ಎಂದನು. ಆಹಾ, ಕೃಷ್ಣದೇವರಾಯನು ಆ ಆಶ್ಚರ್ಯದಿಂದ ಹೊರಬರಲು ಸ್ವಲ್ಪ ಹೊತ್ತಾಯಿತು. ಏನು, ಇಂತಹ ಮಹಾಭಕ್ತರು ಪಂಢರೀಪುರದಲ್ಲಿರುವರೇ ಎಂದು ಅವರನ್ನು ತಡೆದು ಧನ, ಕನಕ, ವಸ್ತು, ವಾಹನಗಳ ಸಹಿತ ರಥವನ್ನೇರಿಸಿ ಕೆಲ ಭಟ್ಟರನ್ನು ಜೊತೆಗಿಟ್ಟು ಕಳುಹಿಸಿದರು. ಪಂಢರೀಪುರವನ್ನು ಸೇರಿ ಆ ವಿಗ್ರಹವನ್ನು ಯಥಾಸ್ಥಾನದಲ್ಲಿಟ್ಟಾಗ ಪಾಂಡುರಂಗನು ಯಥಾರೂಪವನ್ನು ಧರಿಸಿದನು. ಭಕ್ತರೆಲ್ಲರೂ ಅತಿಯಾದ ಉತ್ಸಾಹದಿಂದ ಹಬ್ಬವನ್ನು ಮಾಡಿದರು. ನಮ್ಮ ಗುರುದೇವರಾದ ಏಕನಾಥ್ ಮಹಾರಾಜರು ಆ ವಂಶದಲ್ಲಿಯೇ ಹುಟ್ಟಿದವರು. ಅವರೆಷ್ಟೋ ಸದ್ಭಕ್ತರು, ಗುರುವಿಗೆ ತಕ್ಕ ಶಿಷ್ಯರು. ಅವರ ಚರಿತ್ರೆಯು ಅಮೋಘವಾದುದು ಎಂದು ಸೂರ್ಯಾಜಿಯು ಹೇಳಿದನು. ನಿತ್ಯಾನಂದರು, ಕೇಳಿದೆಯಾ, ದತ್ತ ಪರಂಪರೆ ಮತ್ತು ವಂಶ ಪರಂಪರೆಗಳೆರಡೂ ಅತ್ಯಂತ ಮುಖ್ಯವಾದವುಗಳೇ ಎಂದು ಜಯಘೋಷವನ್ನು ಮಾಡಿ ನಂತರದ ಕಥೆಯನ್ನು ಹೀಗೆ ಹೇಳತೊಡಗಿದರು. ಮಗು ತನ್ನ ಸದ್ಗುರುವಿನ ಜೀವನ ವಿಶೇಷಗಳನ್ನು ವಿವರಿಸುತ್ತಿರುವಾಗ ಸೂರ್ಯಾಜಿಯಲ್ಲಿ ಅಷ್ಟ ಸಾತ್ವಿಕ ಭಾವಗಳು ಎದ್ದು ನಿಂತುಕೊಂಡವು. ಕಣ್ಣುಗಳು ಆನಂದ ಭಾಷ್ಪಗಳಿಂದ ತುಂಬಿ ಹೋದವು. ಸದ್ಗುರುದೇವನೇ, ಹೇ ನಾಥ ಮಹಾರಾಜನೇ, ಪತಿತ ಪಾವನನೇ, ದೀನದಯಾಳುವೆ, ನಿನ್ನ ವೃತ್ತಾಂತವನ್ನು ಹೇಳಬೇಕೆಂದು ಭಕ್ತರು ಕೇಳಲಾಗಿ ಹೇಳತೊಡಗಿದೆ. ಹೇ ಪ್ರಭುವೇ, ನನ್ನ ಮೇಲೆ ಕೃಪೆಯಿಟ್ಟು ಇದರಲ್ಲಿ
ದೋಷಗಳೇನಾದರೂ ಇದ್ದರೆ ನನ್ನನ್ನು ಕ್ಷಮಿಸು ತಂದೆ. ಮಹಿಮೆಯು ಮಾತ್ರ ನಿನ್ನದು, ದೋಷಗಳು ನನ್ನದು. ನಿನ್ನ ಮಹಿಮಾನ್ವಿತ ಗುರುಸೇವಾ ವೃತ್ತಾಂತವು ಪರಮಗುರು ಸಮಾಗಮವು ನಿರುಪಮಾನಗಳು ಎಂದು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿ ಈ ವಿಧವಾಗಿ ಹೇಳತೊಡಗಿದನು. ಹಿರಿಯರೇ, ಏಕನಾಥ ಮಹಾರಾಜರ ವಂಶ ಪರಂಪರೆಯನ್ನು ಕೇಳಿದಿರಲ್ಲವೇ? ಇವರಿಗೆ ಬಾಲ್ಯದಲ್ಲಿಯೇ ತಾಯಿ ತಂದೆಯರು ತೀರಿಕೊಂಡಾಗ ತಾತನವರಾದ ಚಕ್ರಪಾಣಿಯವರು ಬೆಳೆಸಿದರು. ನಾಥ್ ಮಹಾರಾಜರು ಸದ್ಗುಣಗಳ ಆಗರ. ಶಾಸ್ತ್ರಾಧ್ಯಯನದಲ್ಲಿ ಅವರದೇ ಪ್ರಥಮ ಸ್ಥಾನ. ಸಾಧು ಸಜ್ಜನರ ಸಾಂಗತ್ಯದಲ್ಲಿ ಮತ್ತು ಕಥೆಗಳನ್ನು ಕೇಳುವುದರಲ್ಲಿ ಬಹಳ ಆಸಕ್ತಿ. ಅವರಿಗೆ ಆಗ 11 ವರ್ಷ. ಅಂದಿನಿಂದಲೇ ಸದ್ಗುರುವಿನ ಸೇವೆಯನ್ನು ಮಾಡಿ ಜನ್ಮವನ್ನು ಧನ್ಯ ಮಾಡಿಕೊಳ್ಳಬೇಕೆಂಬ ತವಕವು ಪ್ರಾರಂಭವಾಯಿತು. ತನಗೆ ಪರಿಚಯವಾದ ಸಾಧುಗಳೆಲ್ಲರನ್ನೂ ಸದ್ಗುರುವೆಲ್ಲಿ ಲಭಿಸುವರೆಂದು ಕೇಳುವನು. ಏನೋ ಎಲ್ಲಿಯಾದರೂ ಸಿಗುವರೆಂದೇ ನಾವು ಕೂಡ ತಿರುಗುತ್ತಿದ್ದೇವೆ ಎನ್ನುತ್ತಿದ್ದರು. ಹೀಗಿರಲಾಗಿ ಒಂದು ದಿನ ದೇವಾಲಯಕ್ಕೆ ಹೋದಾಗ ಅಲ್ಲಿ ಒಬ್ಬ ವೃದ್ಧನು ಬಹಳ ತೇಜೋವಂತನಾಗಿ ಕಾಣಿಸಿದನು. ಆಗ ಏಕನಾಥ ಮಹಾರಾಜರು ಅವರ ಬಳಿಗೆ ಹೋಗಿ, ತಾತ, ನಿಮಗೆ ತಿಳಿದ ಸದ್ಗುರುಗಳು ಯಾರಾದರೂ ಇದ್ದಾರೆಯೇ ಎಂದನು. ಆ ತಾತನವರು, ಏಕಿಲ್ಲ, ಇದ್ದಾರೆ, ನೀನೇ ಅಲ್ಲಿಗೆ ಹೋಗಬೇಕು, ಹೋಗಬಲ್ಲೆಯಾ ಎಂದರು. ಎಲ್ಲಿದ್ದಾರೋ ಹೇಳಿ ಎಂದು ತುಂಬ ಕುತೂಹಲದಿಂದ ಕೇಳಿದನು. ದೇವಗಡ ದುರ್ಗದಲ್ಲಿದ್ದಾರೆ. ಆ ದುರ್ಗಾಧಿಪತಿಯ ಹೆಸರು ಜನಾರ್ದನ್ ಪಂತ್. ಮಹಾನಿಷ್ಠ ಗರಿಷ್ಠರು. ಹೋಗಿ ಅವರ ಸೇವೆಯನ್ನು ಮಾಡು ಎಂದರು. ಭಕ್ತಿಯಿಂದ ಅವರಿಗೆ ನಮಸ್ಕರಿಸಿ, ನನಗೆ ಮಾರ್ಗವನ್ನು ತೋರಿಸಿದಿರಿ, ತಾವೂ ಸಹ ಗುರುಗಳೇ ಎಂದನು. ಮನೋವಾಂಛ ಫಲಸಿದ್ಧಿರಸ್ತು ಎನ್ನುತ್ತಾ ಹರಸಿದರು. ನಾಥ ಮಹಾರಾಜರು ತಮ್ಮ ತಾತನವರಿಗೆ ಹೇಳಿದರೆ ಕಳುಹಿಸುವುದಿಲ್ಲವೆಂದುಕೊಂಡು ಮನೆಯಲ್ಲಿ ಯಾರಿಗೂ ತಿಳಿಸದೆ ಮನೆಯನ್ನು ಬಿಟ್ಟು ದೇವಗಡವನ್ನು ಸೇರಿದರು. ಗುರು ಸ್ಮರಣೆಯನ್ನು ಎಡೆಬಿಡದೆ ಮಾಡುತ್ತಿದ್ದರು. ಆದರೂ ಒಬ್ಬ ದುರ್ಗಾಧಿಪತಿಯನ್ನು ಕಾಣಬೇಕಾದರೆ ಅನುಮತಿಯು ಬೇಕು. ಇಲ್ಲದಿದ್ದರೆ ಯಾರಾದರೂ ತಿಳಿದವರ ಜೊತೆಯಲ್ಲಿ ಹೋಗಬೇಕು. ಅಂತಹುದು ಯಾವುದೂ ಇಲ್ಲ. ಸದ್ಗುರುವನ್ನು ದರ್ಶಿಸಬೇಕೆಂಬ ತವಕವು ಮಾತ್ರ ಇದೆ. ದ್ವಾರಪಾಲಕರಿಗೆ ತಮ್ಮನ್ನು ಪರಿಚಯಿಸಿಕೊಂಡು ಪೈಠಾಣ್ನಿಂದ ದರ್ಶನಕ್ಕೆ ಬಂದಿರುವೆನೆಂದು ತಿಳಿಸಿರಿ ಎಂದು ಕೋರಿದನು. ನೋಡಿದರೆ ಬ್ರಾಹ್ಮಣ ಬಾಲಕ, ಹಾನಿಕಾರಕನಲ್ಲವೆಂದು ಜನಾರ್ದನ್ ಪಂತ್ರಿಗೆ ತಿಳಿಸಿದರು. ಪಂತ್ರು ಅನುಮತಿಸಿದರು. ಒಳಗೆ ಹೋಗಿ ಗುರುಗಳನ್ನು ನೋಡಿದ ಕೂಡಲೇ ಅವರ ತೇಜೋ ವಿರಾಜಿತ ಮುಖಮಂಡಲ, ಪ್ರೇಮಪೂರಿತವಾದ ನೋಟ ಮತ್ತು ಮುಗುಳ್ನಗೆಗಳು ಆಹ್ವಾನಿಸುವಂತಿರುವ ಆ ಭಂಗಿಯು ಏಕನಾಥರಿಗೆ ಹೆತ್ತವರನ್ನು ಜ್ಞಾಪಿಸಿತು. ಹಾಗೆಯೇ ಹೋಗಿ ಸಾಷ್ಟಾಂಗ ನಮಸ್ಕಾರದೊಂದಿಗೆ ಅವರ ಪಾದಕ್ಕೆರಗಿದರು. ನಂತರ ನಿಂತು ಕೈಗಳನ್ನು ಕಟ್ಟಿಕೊಂಡು ತನ್ನ ತಾತ ತಂದೆಯವರ ಪರಿಚಯವನ್ನು ಮಾಡಿಕೊಂಡರು. ಜನಾರ್ದನ್ ಪಂತ್ರು ತಲೆಯಾಡಿಸಿ ಯಾವ ಕೋರಿಕೆಯಿಂದ ಬಂದಿರುವೆ ಎಂದು ಕೇಳಲು ಗುರುಸೇವಾ ಭಾಗ್ಯವನ್ನು ಪ್ರಸಾದಿಸಿರಿ, ಅದನ್ನು ಬಿಟ್ಟರೆ ಬೇರೆ ಯಾವ ಬಯಕೆಯೂ ಇಲ್ಲ. ತಾವು ಇಲ್ಲವೆಂದು ಹೇಳಿದರೆ ಪ್ರಾಣವನ್ನು ಬಿಡಲು ನಿರ್ಧರಿಸಿಕೊಂಡು ಬಂದಿದ್ದೇನೆ. ನೀವು ಅನುಮತಿಸುವವರೆಗೂ ತಮ್ಮ ಪಾದಗಳನ್ನು ಬಿಡುವುದಿಲ್ಲ ಎಂದು ಗಟ್ಟಿಯಾಗಿ ಹಿಡಿದುಕೊಂಡರು. ಜನಾರ್ದನ್ ಪಂತ್ರು ನಗುತ್ತಾ, 11 ವರ್ಷದ ಬಾಲಕನಾದ ನೀನು ಯಾವ ಸೇವೆಯನ್ನು ಮಾಡಬಲ್ಲೆ ಎಂದರು. ಯಾವ ಸೇವೆಯನ್ನಾದರೂ ಮಾಡುತ್ತೇನೆ, ಇಲ್ಲವೆನ್ನಬೇಡಿ. ಪಂತ್ಜಿಯವರು ಒಪ್ಪಿಕೊಳ್ಳದೆ ತಪ್ಪಲಿಲ್ಲ. ಸರಿ ಇರು ಎಂದರು. ಆದರೆ ಇದು ದತ್ತ ಸಂಕಲ್ಪವೆಂದು ಅವರಿಗೆ ಗೊತ್ತಿತ್ತು. ಯಾವ ಸಮಯಕ್ಕೆ ಯಾವುದನ್ನು ಮಾಡಬೇಕೋ ತಿಳಿದು ಸೇವೆಯನ್ನು ಮಾಡುವುದರಿಂದ ಗುರುಗಳ ಪ್ರೀತಿಯನ್ನು ಗಳಿಸಿಕೊಂಡರು. ಪಂತ್ಜಿಯವರ ದಿನಚರ್ಯೆಯನ್ನೆಲ್ಲ ಒಂದು ದಿನ ಗಮನಿಸಿ ಚೆನ್ನಾಗಿ ತಿಳಿದುಕೊಂಡರು. ಬ್ರಹ್ಮ ಮುಹೂರ್ತದಲ್ಲಿ ಗುರುಗಳು ನಿದ್ದೆ ಏಳುವುದಕ್ಕೆ ಮುಂಚೆ ತಾನು ಎದ್ದು
ಸ್ನಾನಕ್ಕೆ ಬಿಸಿ ನೀರನ್ನು ಸಿದ್ಧಪಡಿಸುತ್ತಿದ್ದರು. ಅವರ ಸ್ನಾನವು ಮುಗಿಯುವ ಹೊತ್ತಿಗೆ ಪೂಜಾ ಮಂದಿರವನ್ನು ಶುಭ್ರಗೊಳಿಸಿ, ಗುರುಗಳ ಅನುಷ್ಠಾನವು ಪೂರ್ತಿಯಾಗುವ ಹೊತ್ತಿಗೆ ಪೂಜಾ ದ್ರವ್ಯಗಳನ್ನು ತಂದುಕೊಡುತ್ತಿದ್ದರು. ಪೂಜೆಯು ಪೂರ್ತಿಯಾಗುವ ವೇಳೆಗೆ ವಸ್ತ್ರಾದಿಗಳನ್ನು, ಶಿರಸ್ತ್ರಾಣವನ್ನು, ಪಾದರಕ್ಷೆಗಳನ್ನು ತಂದುಕೊಡುತ್ತಿದ್ದರು. ಪಂತ್ಜಿಯವರು ಹೊರಗೆ ಹೊರಡುವಾಗ ಅವರ ಪಾದಗಳಿಗೆ ನಮಸ್ಕರಿಸಿಕೊಳ್ಳುತ್ತಿದ್ದರು. ನಂತರ ಗುರುಗಳು ಯಾವ ಕೆಲಸವನ್ನು ಹೇಳಿದರೂ ಆ ಕೆಲಸವನ್ನು ಶ್ರದ್ಧೆಯಿಂದ ಪೂರ್ತಿಗೊಳಿಸಿ ತೋರಿಸುತ್ತಿದ್ದರು. ಹೊರಗಿನಿಂದ ಬಂದಾಗ ಬೇಕಾದ ಉಪಚಾರವನ್ನು ಮಾಡಿ ಆಯಾ ವಸ್ತುಗಳನ್ನು ಆಯಾ ಜಾಗದಲ್ಲಿ ಜೋಪಾನ ಮಾಡುತ್ತಿದ್ದರು. ಗುರುಗಳು ಸಾಯಂಕಾಲದಲ್ಲಿ ವಿಹಾರಕ್ಕೆ ಹೋಗುವಾಗ ಬೇರೆ ವಸ್ತ್ರಗಳನ್ನು ಧರಿಸುತ್ತಿದ್ದರು. ಆ ವಿಧವಾಗಿ ಸಮಯೋಚಿತ ಸೇವೆಗಳನ್ನು ಮಾಡುತ್ತಾ ರಾತ್ರಿ ಗುರುದೇವರು ನಿದ್ರಿಸುವವರೆಗೂ ಪಾದ ಸೇವೆಯನ್ನು ಮಾಡುತ್ತಿದ್ದರು. ಅವರು ನಿದ್ರಿಸಿದ ನಂತರವೇ ನಿದ್ರಿಸುತ್ತಿದ್ದರು. ಮತ್ತೆ ಗುರುಗಳಿಗಿಂತಲೂ ಮೊದಲೇ ನಿದ್ದೆಯಿಂದ ಏಳುವುದನ್ನು ಅಭ್ಯಾಸ ಮಾಡಿಕೊಂಡರು. ಕೆಲವು ವರ್ಷಗಳ ನಂತರ ಪಂತ್ಜಿಯವರು ಏಕನಾಥ್ರನ್ನು ತಮ್ಮೊಂದಿಗೆ ಕಚೇರಿಗೆ ಕರೆದುಕೊಂಡು ಹೋದರು. ಅಲ್ಲಿನ ಕೆಲಸವನ್ನು ಕಲಿತು ಯಾವಾಗ ಏನು ಮಾಡಬೇಕೋ ಅದನ್ನು ಸರಿಯಾಗಿ ಮಾಡುತ್ತಿದ್ದರು. ಗುರುಗಳು ಆತನ ಲೆಕ್ಕವನ್ನು ಪರಿಶೋಧಿಸಿ, ಒಂದು ಅರ್ಜಿಯನ್ನು ಬರೆ ನೋಡು, ಈ ಪತ್ರಗಳಿಗೆ ಉತ್ತರವನ್ನು ಬರೆ ಎಂದು ಹೇಳುತ್ತಿದ್ದರು. ಹೀಗಾಗಿ ಕೆಲಸದ ಮೇಲೆ ಕೆಲಸವನ್ನು ಮಾಡುವುದು, ಜಮೆ ಖರ್ಚುಗಳನ್ನು ಬರೆಯುವುದು ಏಕನಾಥರಿಗೆ ಅಭ್ಯಾಸವಾಯಿತು. ಸಾಯಂಕಾಲದಲ್ಲಿ ನಾಥ್ನೊಂದಿಗೆ ತೋಟಕ್ಕೆ ಬಾ ಎಂದು ಕರೆದುಕೊಂಡು ಹೋಗುತ್ತಿದ್ದರು. ನೀನು ಕುದುರೆ ಸವಾರಿಯನ್ನು ಕಲಿತುಕೋ ಎಂದರು ಗುರುಗಳು. ನನಗೇಕೆ ಗುರುದೇವ ಎಂದು ಮತ್ತೆ ಸರಿಪಡಿಸಿಕೊಂಡು, ತಮ್ಮ ಅಪ್ಪಣೆಯಾದರೆ ತಪ್ಪದೆ ಕಲಿತುಕೊಳ್ಳುತ್ತೇನೆ ಎಂದರು. ಹಾಗೆ ಕತ್ತಿವರಸೆಯನ್ನು ಗುರುಗಳು ಕಲಿಸಿದರು. ನನಗೆ ಇವನ್ನೆಲ್ಲ ಕಲಿಸುತ್ತಿದ್ದಾರೆ ಗುರುಗಳು. ಇವೆಲ್ಲ ನನಗೆ ಕೆಲಸಕ್ಕೆ ಬರುತ್ತವೆಯೇ ಏನೋ, ಗುರುಗಳಿಗೇ ತಿಳಿಯಬೇಕು ಎಂದುಕೊಳ್ಳುತ್ತಿದ್ದರು. ಪ್ರತಿ ಗುರುವಾರ ಪಂತ್ಜಿಯವರು ಧ್ಯಾನ ನಿಷ್ಠೆಯಲ್ಲಿರುತ್ತಾರೆಂದು ತಿಳಿದ ತುರುಷ್ಕರು ಗುರುವಾರದಂದು ಕೋಟೆಗೆ ಮುತ್ತಿಗೆಯನ್ನು ಹಾಕಿದರು. ಕಾವಲುಗಾರರು ಬಂದು ಪಂತ್ಜಿಯವರನ್ನು ಭೇಟಿಯಾಗಲು ಕೋರಿದಾಗ ಅವರೆಂತಹ ಪರಿಸ್ಥಿತಿಯಲ್ಲಿಯೂ ಹೊರಗೆ ಬರುವುದಿಲ್ಲವೆಂದು ನಾಥ್ ಮಹಾರಾಜರು ಖಂಡಿತವಾಗಿ ಹೇಳಿದರು. ಆಗ ಅವರು ಗಾಬರಿಗೊಂಡು, ಆದರೆ ಇಂದು ಕೋಟೆಯನ್ನು ಶತ್ರುಗಳಿಗೆ ಸ್ವಾಧೀನಪಡಿಸಬೇಕೇ ಎಂದ ಕೂಡಲೇ ನಾಥ್ರು, ಏನು ನೀವೆಲ್ಲರೂ ಇಲ್ಲವೇನು ಎಂದರು. ನಮ್ಮನ್ನು ಮುನ್ನಡೆಸುವವರು ಪಂತ್ಜಿಯವರೇ ಅಲ್ಲವೇ? ಅವರಿಲ್ಲದಿದ್ದರೆ ಹೇಗೆ ನಿಭಾಯಿಸುವುದು ಎಂದರು. ಅದಕ್ಕೆ ನಾಥ್ರು, ಸರಿ, ನಾನು ಬರುತ್ತೇನೆ, ನಡೆಯಿರಿ ಎಂದು ಆಜ್ಞಾಪಿಸಿ ಗುರುಗಳಿಗೆ ವಂದಿಸಿ ಕವಚ, ಶಿರಸ್ತ್ರಾಣ, ಖಡ್ಗವನ್ನು ಧರಿಸಿ ಕುದುರೆಯನ್ನೇರಿ ಒಂದೇ ಸಲಕ್ಕೆ ಮಿಂಚಿನಂತೆ ಜಿಗಿದರು. ಭಟ್ಟರೆಲ್ಲರೂ ಅವರ ಆಜ್ಞೆಯನ್ನು ಶಿರಸಾವಹಿಸಿ ಶತ್ರುಗಳ ಮೇಲೆ ತಿರುಗಿಬಿದ್ದರು. ಅಷ್ಟೇ, ಆ ದಾಳಿಗೆ ತಡೆದುಕೊಳ್ಳಲಾಗದೆ ಶತ್ರು ಸೈನ್ಯಗಳು ಪಲಾಯನ ಮಾಡಿದವು. ಕೆಲವರನ್ನು ಬಂಧಿಸಿದರು. ಅವರನ್ನು ಮಾರನೆಯ ದಿನ ಸಭೆಯಲ್ಲಿ ನಿಲ್ಲಿಸಿದಾಗ ಪಂತ್ಜಿಯವರು ವಿಚಾರಿಸಲಾಗಿ ಹಿಂದಿನ ದಿನ ನಡೆದ ಯುದ್ಧದ ಬಗೆಗೆ ವಿವರವಾಗಿ ತಿಳಿದುಕೊಂಡರು. ನಂತರ ಆ ಬಂಧಿತರನ್ನು ದಂಡಿಸಿ ಬುದ್ಧಿ ಹೇಳಿ ಬಿಟ್ಟು ಬಿಟ್ಟರು. ನಾಥ್ ಮಹಾರಾಜರನ್ನು ಕುರಿತು, ಏನಪ್ಪ, ನೀನು ಅಷ್ಟು ಯುದ್ಧವು ನಡೆದರೂ ನನಗೆ ಸ್ವಲ್ಪವನ್ನು ತಿಳಿಸಲಿಲ್ಲವಲ್ಲ ಎಂದು ಕೇಳಿದರು. ತಮ್ಮ ದಯೆಯಿಂದ ಏನೂ ತೊಂದರೆಯಾಗಲಿಲ್ಲವಲ್ಲ ಗುರುದೇವರೇ, ವಿಜಯವನ್ನು ಸಾಧಿಸಿದ್ದು ನಮ್ಮ ವೀರರೇ ಅಲ್ಲವೇ ಎಂದರು. ತನ್ನ ಬಗ್ಗೆ ಹೇಳಿಕೊಳ್ಳದ ಶಿಷ್ಯನು ಸಿಕ್ಕಿದ್ದಕ್ಕೆ ಪಂತ್ಜಿಯವರು ತುಂಬ ಪ್ರಸನ್ನರಾದರು. ಒಂದು ಗುರುವಾರದಂದು ಏಕನಾಥರಿಗೆ ದತ್ತ ದರ್ಶನವನ್ನು ಮಾಡಿಸಬೇಕೆಂದು ಸಂಕಲ್ಪಿಸಿದರು. ತಮ್ಮ ಧ್ಯಾನಾನುಷ್ಠಾನವನ್ನು ಮುಂದೂಡಿದರು. ನಾಥ್ರೊಂದಿಗೆ ಗುರುಗಳು ಹೀಗೆಂದರು, ನಾಥ್, ಇಂದು ನಾವು ಆ ಪಕ್ಕದಲ್ಲಿನ
ಬೆಟ್ಟಗಳಲ್ಲಿ ಕಾಲ ಕಳೆದುಕೊಂಡು ಬರೋಣ. ನಿಮ್ಮಿಷ್ಟದಂತೆ ಆಗಲಿ ಗುರುಗಳೇ ಎಂದರು. ಇಬ್ಬರು ಬೆಟ್ಟಗಳನ್ನು ಹತ್ತಿದರು. ಅಲ್ಲಿ ಒಂದು ದೊಡ್ಡ ಅಶ್ವತ್ಥ ವೃಕ್ಷ ಮತ್ತು ಸರೋವರವೂ ಇವೆ. ಆಹ್ಲಾದಕರವಾದ ಈ ವಾತಾವರಣದಲ್ಲಿ ಗುರು ಶಿಷ್ಯರಿಬ್ಬರೇ ಇದ್ದರು. ಗುರುಗಳು ಏಕ ದೇವರು ಎಲ್ಲಿದ್ದಾನೆ ಎಂದು ಕೇಳುವರು. ಎಲ್ಲ ಕಡೆಯಲ್ಲಿಯೂ ಇರುವನು ಎಂದರು. ಅದನ್ನು ಊಹಿಸಿ ಹೇಳುತ್ತಿರುವೆಯಾ ಅಥವಾ ಅನುಭವಿಸಿ ಹೇಳುತ್ತಿರುವೆಯಾ ಎಂದು ಕೇಳುತ್ತಾ ಯಾರದೋ ಬರುವಿಕೆಗಾಗಿ ಎದುರು ನೋಡುತ್ತಿರುವಂತೆ ಸುತ್ತಲೂ ಅವಲೋಕಿಸುತ್ತಾ ಚಂಗನೆ ಎದ್ದು ದೂರದಲ್ಲಿದ್ದ ಒಬ್ಬ ಮುಸಲ್ಮಾನ ಫಕೀರರು ಬರುತ್ತಿದ್ದರೆ ಓಡಿ ಹೋಗಿ ಅವರಿಗೆ ಪಾದಾಭಿವಂದನೆಯನ್ನು ಮಾಡಿದರು ಗುರುಗಳು. ಅವರು ಪಂತ್ಜಿಯವರನ್ನು ಆಲಂಗಿಸಿಕೊಂಡರು. ಇಬ್ಬರು ಮಹದಾನಂದವನ್ನು ಅನುಭವಿಸುತ್ತಾ ಕುಳಿತುಕೊಂಡರು. ಆ ಫಕೀರರ ಜೊತೆ ಒಂದು ಹೆಣ್ಣು ನಾಯಿ ಮತ್ತು 4 ಮರಿಗಳು ಇವೆ. ತುಂಬಾ ಕೊಳೆಯಾದ ಬಟ್ಟೆಗಳನ್ನು ಧರಿಸಿ ಅವರೇನೋ ವಿಕಾರವಾಗಿದ್ದು ಭುಜಕ್ಕೆ ಒಂದು ಜೋಲಿಯೂ ಇತ್ತು. ಏಕನಾಥರು ದೂರದಿಂದಲೇ ನೋಡುತ್ತಾ ಇದ್ದರು. ಸ್ವಲ್ಪ ಸಮಯದ ನಂತರ ಜಾ ದೂದ್ಲಾವೆನ್ನುತ್ತಾ ತನ್ನ ಜೋಲಿಯಿಂದ ಭಿಕ್ಷಾಪಾತ್ರೆಯನ್ನು ತೆಗೆದು ಪಂತ್ಜಿಯವರಿಗೆ ಕೊಟ್ಟರು. ಅವರು ಪಕ್ಕದಲ್ಲಿದ್ದ ನಾಯಿಯಿಂದ ಹಾಲನ್ನು ಆ ಪಾತ್ರೆಯೊಳಗೆ ಹಿಂಡುಕೊಂಡು ತಂದರು. ಇಬ್ಬರು ಆ ಫಕೀರರ ಬಳಿಯಿದ್ದ ಒಣಗಿರುವ ರೊಟ್ಟಿಗಳನ್ನು ಆ ಹಾಲಿನಲ್ಲಿ ಅದ್ದಿಕೊಂಡು ತಿಂದರು. ಅಷ್ಟರಲ್ಲಿ ಆ ಫಕೀರರು ಆ ಬಾಲಕನು ಯಾರು ಎಂದು ಕೇಳುವುದನ್ನು, ಅವನು ನಮ್ಮವನೇ ಎಂದು ಹೇಳುವುದನ್ನು ನಾಥ್ರು ಕೇಳುತ್ತಲೇ ಇದ್ದರು. ನಂತರ ಓ ನಾಥ್, ಇಲ್ಲಿ ಬಾ ಎಂದು ಕರೆದು ಆ ಭಿಕ್ಷಾಪಾತ್ರೆಯನ್ನು ಶುದ್ಧವಾಗಿ ತೊಳೆದುಕೊಂಡು ಬಾ ಎಂದು ಆಜ್ಞಾಪಿಸಿದರು. ನಾಥ್ರು ಆ ಪಾತ್ರೆಯನ್ನು ಮುಟ್ಟಿದೊಡನೆಯೇ ಒಂದು ವಿದ್ಯುತ್ ಪ್ರವಾಹವು ತನ್ನೊಳಗೆ ಪ್ರಸರಿಸಿದಂತೆ ತಿಳಿಯಿತು. ಆ ಪಾತ್ರೆಯನ್ನು ಆ ಸರೋವರದಲ್ಲಿ ತೊಳೆಯಲು ಹೋದರು. ಅದರಲ್ಲಿ ಗುರುದೇವರು ತಿಂದಿದ್ದಾರಲ್ಲವೇ, ಅದನ್ನು ತೊಳೆದು ನೀರನ್ನು ಕುಡಿಯಬೇಕೆಂದುಕೊಂಡು ಕುಡಿದು ಬಿಟ್ಟರು. ಅದ್ಭುತವಾಗಿ ಸುತ್ತಲೂ ದಿವ್ಯ ತೇಜಸ್ಸು ಆವರಿಸಿದಂತೆ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟರು. ಫಕೀರರು ಜೋರಾಗಿ, ಓ ಹುಚ್ಚನೆ, ಏನು ಮಾಡುತ್ತಿರುವೆ ಎಂದು ಕರೆದರು. ಮಾಮೂಲು ಸ್ಥಿತಿಗೆ ಬಂದು, ಹಾ ಸ್ವಾಮಿ, ಪಾತ್ರೆಯನ್ನು ಶುದ್ಧಿ ಮಾಡುತ್ತಿದ್ದೇನೆ, ತರುತ್ತಿದ್ದೇನೆ ಎನ್ನುತ್ತಿರಲು, ಯಾವ ಪಾತ್ರೆ, ಏನು ಶುದ್ಧಿ ಎನ್ನುತ್ತಾ ಗುರುದೇವರು ಮತ್ತು ಆದಿಗುರುವಾದ ಯೋಗಿರೂಪಿ ದತ್ತಸ್ವಾಮಿಗಳಿಬ್ಬರು ದರ್ಶನವನ್ನು ಕೊಟ್ಟರು. ಬೇಗ ಬೇಗನೆ ಬಂದು ನಾಥ್ರು ಅವರ ಪಾದಕ್ಕೆರಗಿದರು. ದತ್ತ ಸ್ವಾಮಿಗಳು ಆ ಬಾಲಕನನ್ನು ನನಗೆ ಕೊಟ್ಟು ಬಿಡು, ಇವನಿಂದ ತುಂಬಾ ಕೆಲಸವಿದೆ ಎನ್ನಲು, ಸರಿ ತಮ್ಮ ಕೃಪೆ ಎಂದು ಪಂತರು ಹೇಳಿದರು. ದತ್ತ ಗುರುಗಳು ಮಾಯವಾದ ಮೇಲೆ ಪಂತ್ರು ಶಿಷ್ಯನನ್ನು ಅಭಿನಂದಿಸಿದರು. ಏಕ, ನನ್ನ ಕೆಲಸ ಪೂರ್ಣವಾಯಿತು ಎಂದರು. ನಾಥ್ರು ಪಾರವಶ್ಯದಲ್ಲಿದ್ದರು. ನಂತರ ಇಬ್ಬರು ಮನೆಗೆ ಬಂದರು. ಸ್ವಲ್ಪ ಕಾಲದ ನಂತರ ಪಂತ್ರು ನಾಥ್ರನ್ನು ಕರೆದು, ನೀನು ಒಬ್ಬಂಟಿಯಾಗಿ ಹೋಗಿ ಸೂರ್ಯಕುಂಜ ಶಿಖರದ ಮೇಲೆ ತಪಸ್ಸನ್ನು ಮಾಡಬೇಕು. ಭಗವಂತನ ದರ್ಶನವಾಗುವವರೆಗೂ ಬರುವುದಿಲ್ಲವೆಂದು ಶಪಥವನ್ನು ಮಾಡಿಕೊಂಡು ಹೊರಡು ಎಂದು ಆಜ್ಞಾಪಿಸಿದರು. ಬದಲು ಹೇಳದೆ ಗುರುಗಳಿಗೆ ಪಾದಾಭಿವಂದನೆಯನ್ನು ಮಾಡಿ ಹೊರಟರು. ಆ ಬೆಟ್ಟದ ಮೇಲೆ ಏಕಾಂತ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿದರು. ನಿತ್ಯವೂ ಒಬ್ಬ ಗೊಲ್ಲರ ಹುಡುಗನು ಕುಡಿಯಲು ಹಸುವಿನ ಹಾಲನ್ನು ತಂದುಕೊಡುತ್ತಿದ್ದನು. ಆಯಾಚಿತ ಪ್ರಸಾದವೆಂದು ಭಾವಿಸಿ ಅದನ್ನು ಕುಡಿದು ತಪಸ್ಸನ್ನು ಮಾಡುತ್ತಿದ್ದರು. ಒಂದು ದಿನ ಆ ಗೊಲ್ಲರ ಹುಡುಗನು ಜೋರಾಗಿ ಕಿರುಚಿಕೊಂಡನು. ನಾಥರು ಕಣ್ತೆರೆದು ಏನಾಯಿತೆಂದು ಕೇಳಿದರೆ, ನಿಮ್ಮ ಹಿಂದೆ ಒಂದು ನಾಗರ ಹಾವು ಹೆಡೆಯನ್ನು ಬಿಚ್ಚಿ ನಿಮ್ಮ ತಲೆಯ ಮೇಲೆ ಆಡಿಸುತ್ತಿದೆ ಎಂದನು. ಕೂಡಲೇ ನಾಥರು ತಿರುಗಿ ಹಿಂದಕ್ಕೆ ನೋಡಿದರು. ಆ ಹಾವು ಶ್ರೀ ಕೃಷ್ಣ ಪರಮಾತ್ಮನಂತೆ ತಲೆಯಲ್ಲಿ ನವಿಲುಗರಿ, ಕೈಯಲ್ಲಿ ವೇಣುವಿನೊಂದಿಗೆ ದರ್ಶನ ಕೊಟ್ಟಿತು. ಮತ್ತೆ ಪಂತ್ರ ಬಳಿಗೆ ಬಂದಾಗ ಅವರು, ನೀನು ಪೈಠಾಣ್ಗೆ ಹೋಗು, ಜ್ಞಾನೇಶ್ವರಿಯಲ್ಲಿ ಕೆಲವು ವಿಷಯಗಳು ಸರಿಯಾಗಿಲ್ಲ,
ಅದನ್ನು ಸಂಸ್ಕರಿಸು ಎಂದು ಮಹಾರಾಜರ ಆಜ್ಞೆಯಾಗಿದೆ. ಭಾಗವತವನ್ನು ಮರಾಠಿಗೆ ಅನುವಾದಿಸು. ಈ ಕೆಲಸಗಳನ್ನು ನೀನೇ ಮಾಡಬೇಕು ಎಂದು ಆಜ್ಞಾಪಿಸಿದರು. ನಾಥ್ರು ತಾತನವರ ಬಳಿಗೆ ತಿರುಗಿ ಬಂದರು. ವಿವಾಹವಾದರು. ಗುರುವಾಜ್ಞೆಯಂತೆ ರಚನೆಗಳನ್ನು ಮಾಡಿದರು. ಅವರು ಸಹನ ಶಕ್ತಿಗೆ ಇಟ್ಟ ಹೆಸರಿನಂತೆ ರೂಪವನ್ನು ಧರಿಸುವರು. ಯಾರು ಏನೆಂದರೂ ಅವರಿಗೆ ಕೋಪವೆನ್ನುವುದು ಇಲ್ಲ. ಒಂದು ಸಲ ಪರೀಕ್ಷಿಸಬೇಕೆಂದು ಆ ಗ್ರಾಮದ ಕೆಲ ಬ್ರಾಹ್ಮಣರು ಒಬ್ಬ ಮುಸಲ್ಮಾನನನ್ನು ಪ್ರೇರೇಪಿಸಿದರು. ಏಕನಾಥ್ರು ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಮೇಲೆ ಬರುವಾಗ ಆ ಮುಸಲ್ಮಾನನು ಅವರ ಮೇಲೆ ಜೋರಾಗಿ ಉಗಿದನು. ನಾಥ್ರು ಮುಗುಳ್ನಗೆಯಿಂದ ಆತನ ಕಡೆಗೆ ನೋಡಿ ಮತ್ತೆ ಸ್ನಾನ ಮಾಡಿ ಬಂದರು. ಮತ್ತೆ ಹಾಗೆಯೇ ಉಗಿಯುತ್ತಿದ್ದನು. ಅವರು ಮತ್ತೆ ಸ್ನಾನ ಮಾಡುತ್ತಿದ್ದರು. ಹೀಗೆ 108 ಸಲವಾಯಿತು. ಆಗ ಆ ತುರುಷ್ಕನು ಅಳುವನ್ನು ತಡೆಯಲಾರದೆ ಅವರ ಪಾದಗಳ ಮೇಲೆ ಬಿದ್ದು, ತಾವು ನನ್ನನ್ನು ಕ್ಷಮಿಸದಿದ್ದರೆ ನನಗೆ ಶಾಂತಿಯಿಲ್ಲ. ಅಳುವನ್ನು ತಡೆಯಲಾರದೆ ನಾನು ನಿಮಗೆ ಅಪಚಾರವನ್ನು ಮಾಡಿದ್ದೇನೆಂದು ಜೋರಾಗಿ ಅತ್ತನು. ನಾಥ್ರು ಆತನನ್ನು ಸಮಾಧಾನಪಡಿಸಿ, ಓ ಮಹಾನುಭಾವ, ನೀನು ಹಾಗೆ ಮಾಡಿದುದರಿಂದಲೇ ನಾನು 108 ಸಲ ಗೋದಾವರಿ ಸ್ನಾನವನ್ನು ಮಾಡಿದೆನು. ಇಲ್ಲದಿದ್ದರೆ ದಿನಕ್ಕೆ ಒಂದೇ ಸಾರಿಯಲ್ಲವೇ ಮಾಡುವುದು. ನನಗೆ ನೀನು ಒಳ್ಳೆಯದನ್ನೇ ಮಾಡಿರುವೆ. ಪುಣ್ಯಾತ್ಮನು ನೀನು ಎಂದು ಆಶೀರ್ವದಿಸಿ ಕಳುಹಿಸಿದರು. ಊರಿನಲ್ಲಿರುವ ಬ್ರಾಹ್ಮಣರಿಗೆ ಏಕನಾಥ್ ಮಹಾರಾಜರೆಂದರೆ ದೀನದಯಾಳುವೆಂಬ ಕೋಪ. ಅವರು ಮತ್ತೆ ಒಂದು ಉಪಾಯವನ್ನು ಮಾಡಿದರು. ಅದೇನೆಂದರೆ, ಪಕ್ಕದ ಊರಿನಿಂದ ಒಬ್ಬ ಬಡ ಬ್ರಾಹ್ಮಣನು ಬಂದು ತನ್ನ ಮಗಳ ವಿವಾಹಕ್ಕಾಗಿ ಸಹಾಯ ಮಾಡಬೇಕೆಂದು ಬೇಡಿದನು. ಆಗ ಆ ಊರಿನ ಬ್ರಾಹ್ಮಣರು ಹೀಗೆಂದರು, ಆಗೋ ನೋಡು, ಅಲ್ಲಿ ಕಾಣುತ್ತಿರುವುದು ಏಕನಾಥ್ರವರ ಮನೆ. ನೀನೇನಾದರೂ ಮಾಡಿ ಅವರಿಗೆ ಕೋಪ ಬರುವಂತೆ ಮಾಡಿದರೆ ನಿನಗೆ 200 ರೂಪಾಯಿಗಳನ್ನು ಕೊಡುತ್ತೇವೆ ಎಂದರು. ಓಹ್, ಇಷ್ಟೇನಾ? ಯಾರಿಗಾದರೂ ಸಂತೋಷವಾಗಬೇಕಾದರೆ ಕಷ್ಟಪಡಬೇಕು. ಕೋಪ ಉಂಟು ಮಾಡಲು ಏನು ಕಷ್ಟ ಅಂದುಕೊಂಡು ನಾಥ್ ಮಹಾರಾಜರ ಮನೆಗೆ ಹೋಗಿ ಚಪ್ಪಲಿಗಳಿರುವ ಕಾಲುಗಳೊಂದಿಗೆ ಅವರ ಪೂಜಾಗೃಹದೊಳಗೆ ಹೋಗಿ ನಾಥ್ರವರ ಮಡಿಲಲ್ಲಿ ಕುಳಿತನು. ಕೂಡಲೇ ನಾಥ್ರವರು ತಮ್ಮ ಹೆಂಡತಿಯನ್ನು ಕರೆದು, ನನ್ನ ಸ್ನೇಹಿತನಾದ ಕೃಷ್ಣಾಜಿಯು ಬಂದಿದ್ದಾನೆ, ಸ್ವಲ್ಪ ಪಾನಕವನ್ನು ತಂದುಕೊಡು. ನನ್ನನ್ನು ನೋಡಬೇಕೆಂಬ ಆತುರದಲ್ಲಿ ಚಪ್ಪಲಿ ಬಿಚ್ಚುವುದನ್ನು ಮರೆತು ಹೋಗಿದ್ದಾನೆ. ಆತನ ಪ್ರೀತಿಯನ್ನು ಹೇಗೆ ವರ್ಣಿಸಲಿ ಎನ್ನುತ್ತಿದ್ದರೆ ಆ ಬ್ರಾಹ್ಮಣನು ಖಿನ್ನನಾಗಿ, ಕ್ಷಮಿಸಿ, ತಪ್ಪು ಮಾಡಿದೆ ಎಂದನು. ಆತನನ್ನು ಬೇಕಾದಂತೆ ಉಪಚರಿಸಿ ಭೋಜನವನ್ನು ಬಡಿಸಿದರು. ಆ ಬ್ರಾಹ್ಮಣನು ಕಾರ್ಯ ಸಾಧನೆಗೆ ಯಾವ ಅವಕಾಶವೂ ಸಿಗುವುದೋ ಎಂದು ಎದುರು ನೋಡುತ್ತಿದ್ದನು. ನಾಥ್ರವರ ಪತ್ನಿ ಗಿರಿಜಾಬಾಯಿಯು ಬಡಿಸುತ್ತಿರುವಾಗ ಆ ಬ್ರಾಹ್ಮಣನು ಚಂಗನೆ ಎದ್ದು ಆಕೆಯ ಬೆನ್ನಿನ ಮೇಲೆ ಕುಳಿತನು. ಏಕನಾಥ್ರವರು, ಗಿರಿಜಾ, ಸರಿಯಾಗಿ ಹಿಡಿದುಕೋ, ಬಿದ್ದು ಹೋದರೆ ಅಪಾಯ ಎಂದರು. ಆಕೆಯು, ನನ್ನ ಹಿರಿಯ ಮಗನ ಚೇಷ್ಟೆಯು ನನಗೆ ಗೊತ್ತಿಲ್ಲವೇನು? ಸರಿಯಾಗಿಯೇ ಹಿಡಿದುಕೊಂಡಿರುವೆ ಎಂದಳು. ಆದ್ದರಿಂದ ಆತನ ಬೇಳೆ ಬೇಯಲಿಲ್ಲ. ಏಕನಾಥ್ರವರಿಗೆ ಕೋಪ ಬರಲಿಲ್ಲ. ಇನ್ನೂ ಅಳಲಾರಂಭಿಸಿದನು. ಯಾಕಪ್ಪ ಅಳುತ್ತಿರುವೆ ಎನ್ನಲು, ಸ್ವಾಮಿ, ನನ್ನ ಮಗಳ ಮದುವೆಗೆ 200 ರೂಪಾಯಿಗಳು ಬೇಕಾಗಿದೆ. ನಿಮಗೆ ಕೋಪ ಬರುವಂತೆ ಮಾಡಿದರೆ ಅದನ್ನು ಆ ಬ್ರಾಹ್ಮಣರು ಕೊಡುತ್ತಾರಂತೆ. ನಾನೇನು ಮಾಡಿದರೂ ನಿಮಗೆ ಕೋಪ ಬರಲಿಲ್ಲ. ಆ ಹಣವು ಸಿಗುವುದಿಲ್ಲ. ನನ್ನ ಮಗಳ ಮದುವೆಯಾಗುವುದಿಲ್ಲ. ಅದಕ್ಕೆ ಅಳುತ್ತಿದ್ದೇನೆ ಎಂದನು. ನಾಥ್ರಿಗೆ ವಿಷಯವು ಅರ್ಥವಾಯಿತು. ಓ ಬ್ರಾಹ್ಮಣೋತ್ತಮನೇ, ಭಯಪಡಬೇಡ. ಆ ಹಣವನ್ನು ನಾನು ಕೊಡುತ್ತೇನೆ. ತೃಪ್ತಿಯಾಗಿ ಊಟವನ್ನು ಮಾಡು ಎಂದು ಹೇಳಿ ಊಟದ ನಂತರ ಆ ಹಣವನ್ನು ಕೊಟ್ಟು, ಈಗ ನಾನು ಕೋಪ ಬಂದವನಂತೆ ನಟಿಸುತ್ತೇನೆ. ನೀನು ಭಯಪಡುತ್ತಾ ಹೋಗಿ ಅವರಿಗೆ ಹೇಳು, ನಿನಗೆ ಅಲ್ಲಿಯೂ ಹಣ ಸಿಗುತ್ತದೆ.
ನಡೆ ಎಂದರು. ಆ ಬ್ರಾಹ್ಮಣನು ಓಡೋಡಿ ಬರುತ್ತಿರುವುದನ್ನು, ಆತನನ್ನು ಏಕನಾಥರು ಹಿಂಬಾಲಿಸುತ್ತಿರುವುದನ್ನು ಆ ಬ್ರಾಹ್ಮಣರು ನೋಡಿದರು. ಅವರ ಹತ್ತಿರಕ್ಕೆ ಹೋಗಿ, ಅಯ್ಯೋ, ನಾಥ್ ಮಹಾರಾಜರು ನನ್ನನ್ನು ಹೊಡೆದು ಬಿಡುತ್ತಾರೆ, ಕಾಪಾಡಿ ಎನ್ನುತ್ತಿದ್ದನು. ಅವರಿಗೆ ಖುಷಿಯಾಗಿ ಆಡಿದ ಮಾತಿನಂತೆ ಹಣವನ್ನು ಕೊಟ್ಟರು. ನಂತರ ನಾಥ್ರವರು ಅಲ್ಲಿಗೆ ಬಂದಾಗ ಆ ಬ್ರಾಹ್ಮಣರೆಲ್ಲರೂ ನೋಡುತ್ತಿರುವಂತೆಯೇ, ಸ್ವಾಮಿ ನಮಸ್ಕಾರ, ಹೋಗಿ ಬರುತ್ತೇನೆ ಎನ್ನುತ್ತಾ ಓಡಿ ಹೋದನು. ಮುಗುಳ್ನಗುತ್ತಾ ಏಕನಾಥರು ಮನೆಯೊಳಗೆ ನಡೆದರು. ಏಕನಾಥರು ನಟಿಸಿ ನಮ್ಮಿಂದ ಹಣವನ್ನು ಕೊಡಿಸಿದ್ದಾರೆಂಬ ವಿಷಯವು ನಂತರ ಅವರಿಗೆ ತಿಳಿಯಿತು. ಈ ರೀತಿಯಾಗಿ ಕೋಪ ಬರುವಂತೆ ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಭಕ್ತರೆಲ್ಲರೂ ಈ ಚರಿತ್ರೆಯನ್ನು ಕೇಳುತ್ತಾ ಆನಂದದಲ್ಲಿ ಮುಳುಗಿರುವಾಗ ಸೂರ್ಯಾಜಿಯವರು ಹೀಗೆ ಹೇಳಿದರು. ಸಾಧನೆಯಲ್ಲಿ ಉತ್ತಮ ಸಹನಾಶೀಲರಾಗಿರಬೇಕೆಂದು ಗುರುಗಳು ಎಷ್ಟು ಹೇಳಿದರೋ ಸರಿಯಾಗಿ ತಿಳಿದುಕೊಂಡು ನಡೆಯುವ ಶಿಷ್ಯರು ತುಂಬಾ ಕಡಿಮೆ. ಏಕನಾಥರು ಆ ಸದ್ಗುಣವನ್ನು ಪಾಲಿಸುವುದು ಒಂದು ತಪಸ್ಸಿನಂತೆ ಭಾವಿಸಿದ್ದರು. ಆದುದರಿಂದಲೇ ಅವರು ಮಹಾಮಹಿಮಾನ್ವಿತವಾದ ಗ್ರಂಥಗಳಿಗೆ ಸರಳ ಭಾಷೆಯಲ್ಲಿ ರೂಪಕಲ್ಪನೆಯನ್ನು ಮಾಡಿರುವರು. ಅಂತಹ ಗುರುಗಳಿಗೆ ಶಿಷ್ಯನಾಗಿರುವುದು ನನ್ನ ಪೂರ್ವಜನ್ಮಗಳ ಪುಣ್ಯಫಲ ಎನ್ನುತ್ತಾ ಕೈಗಳನ್ನು ಜೋಡಿಸಿ ಸೂರ್ಯಾಜಿಯವರು ಅನಿತರ ದುರ್ಲಭ ಸಾಧ್ಯವಾದ ಗುರುಕೃಪೆಗೆ ತಾನು ಪಾತ್ರನಾಗುವಂತೆ ಮಾಡಿದ ಆ ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕಥೆಯನ್ನು ಮುಗಿಸಿದರು ಎಂದು ನಿತ್ಯಾನಂದರು ಹೇಳಿದೊಡನೆಯೇ ವಿದ್ಯಾಸಾಗರನು ಗುರುಗಳೊಂದಿಗೆ ಏಕನಾಥ್ ಮಹಾರಾಜರಿಗೆ ವಂದಿಸಿದನು. ಅಲ್ಲಿಯವರೆಗೆ ಸೂರ್ಯಾಜಿಯವರು ಹೇಳಿದ ಕಥೆಯನ್ನು ಕೇಳುತ್ತಿದ್ದ ಭಕ್ತರಂತೆ ವಿದ್ಯಾಸಾಗರನೂ ಸಹ ಮಹಾಭಕ್ತರು ಗುರುಗಳೂ ಆದ ಏಕನಾಥರ ಕಥಾಗಾನ ಲಹರಿಯಲ್ಲಿ ಒಲಲಾಡಿದನು. ಮತ್ತೆ ಮತ್ತೆ ಆ ಗುರು ಶಿಷ್ಯರ ಪ್ರೀತಿಯನ್ನು, ಅವರ ಕರ್ತವ್ಯ ಪಾಲನೆಯನ್ನು ನೆನಪಿಸಿಕೊಳ್ಳುತ್ತಾ ತನ್ಮಯನಾಗಿ, ಗುರುಗಳೇ, ನನ್ನ ಪೂರ್ವ ಪುಣ್ಯ ವಿಶೇಷದಿಂದಲೇ ಆ ಮಹಾತ್ಮರ ಚರಿತ್ರೆಗಳನ್ನು, ಅವರ ದಿವ್ಯ ಲೀಲೆಗಳನ್ನು ತಮ್ಮ ಮೂಲಕ ಆಲಿಸಿ ಅವರ ಕರುಣಾ ಕಟಾಕ್ಷಕ್ಕೆ ಪಾತ್ರನಾಗುತ್ತಿದ್ದೇನೆ. ನಂತರ ಸದ್ಗುರುವು ಬೇಕೆಂದು ತಪಿಸುತ್ತಿದ್ದ ಶ್ರೇಷ್ಠನಿಗೆ ಯಾರು ಗುರುಗಳಾದರು, ಅದರ ಬಗ್ಗೆಯೇ ಆಲೋಚಿಸುತ್ತಿದ್ದೇನೆ. ಶಿಷ್ಯನು ಸದ್ಗುರುವನ್ನು ಹುಡುಕುವುದರಲ್ಲಿರುವ ವೇದನೆಯನ್ನು ನಾನು ಅನುಭವಿಸಿದ್ದೇನೆ ಅಲ್ಲವೇ? ಅಕಲ್ಕೋಟೆಯ ಸ್ವಾಮಿಗಳು ದರ್ಶನವನ್ನು ಕೊಟ್ಟು ನನ್ನನ್ನು ನಿಮ್ಮಲ್ಲಿಗೆ ಸೇರಿಸುವವರೆಗೆ ಅಶಾಂತಿಯಿಂದಲೇ ಇದ್ದೆ. ಗುರುದೇವರೇ, ಮುಂದಿನ ಕಥೆಯನ್ನು ಕೇಳಲು ನನ್ನ ಮನಸ್ಸು ಆತುರ ಪಡುತ್ತಿದೆ ಎಂದನು. ನಿತ್ಯಾನಂದರು ಮುಗುಳ್ನಗುತ್ತಾ, ಈಗ ಹೇಳಬೇಕೆಂದಿರುವುದು ಅದನ್ನೇ, ಸ್ವಲ್ಪ ತಾಳ್ಮೆಯಿಂದಿರು, ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಹರಸಿದರು. ಜೈ ರಘುವೀರ ಸಮರ್ಥ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ 6ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.